ಇನ್ನು ಜಾತಿ ಗಣತಿ ಸ್ವೀಕಾರ ಆಯಿತು. ಇದರ ಮುಂದಿರುವಂಥ ಸವಾಲುಗಳೇನೇನು? ಸರ್ಕಾರ ಇದನ್ನು ಹೆಂಗೆ ಪರಿಗಣಿಸುತ್ತೆ? ಜೊತೆಗೆ ಅಥವಾ ಉಪಸಮಿತಿನ ಏನಾದರೂ ರಚನೆ ಮಾಡುತ್ತಾ? ಏನು ಮಾಡುತ್ತೆ? ಹಾಗಾದರೆ 8 ವರ್ಷಗಳ ನಂತರ ಈ ಜನಗಣತಿ ಸಲ್ಲಿಕೆ ಆಗಿದೆಯಲ್ಲ, ಇದರ ಕಥೆ ಏನು? ಬನ್ನಿ ಇದ್ರ ಬಗ್ಗೆ CM ಮಾಡ್ತಾ ಇದ್ದಾರೆ ನೋಡೋಣ. ಮೊದಲು ಹೇಳಿದ್ರ ನಮ್ಮ ಅಭಿಪ್ರಾಯ ಆಯ್ತಪ್ಪ, ಎಲ್ಲರ ಅಭಿಪ್ರಾಯನು ಕೇಳಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ, ಐ ಡು ನಾಟ್ ನೋ. ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. 9 ವರ್ಷದ ಹಿಂದೆ ಆಗಿರ್ತಕ್ಕಂಥ ಇದನ್ನ ಇವಾಗ ಸ್ವೀಕಾರ ಮಾಡಿದ್ರೆ ಅನ್ಸೈಂಟಿಫಿಕ್ ಅಂತೇಳಿ ನಿಮ್ಮ ಶಾಸಕರುಗಳು ಕೆಲವರು ಮಾತಾಡಿದ್ದಾರೆ. ನೀವು ಇಂಥದ್ದೆಲ್ಲ ಕೇಳೋದು. ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಲ್ವಾ? ಅದರಿಂದ ಅವ್ರು ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ ಅಷ್ಟೇ. ಸರ್, ಮೊನ್ನೆ ಎಲ್ಲ ಅಪೋಸಿಷನ್ ಎಲ್ಲ ಬಾಯ್ಕಾಟ್ ಮಾಡಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಸರ್. ಏನಿದು ಯಾವ ಥರ? ಮೊನ್ನೆ ಅಸೆಂಬ್ಲಿನೂ ಕೂಡ ಬಾಯ್ಕಾಟ್ ಮಾಡಿ ಅಪೋಸಿಷನ್ ಎಲ್ಲ ಹೋಗಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಅದು ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಒಬ್ಬರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು, ಇನ್ನೊಬ್ಬರು ಆಬ್ಸೆಂಟ್ ಆಗ್ಬಿಟ್ರು. ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕಂತಂದ್ರೆ ಅವ್ರಿಗೆ ಎಲ್ಲ MLAಗಳನ್ನು ಕೂಡ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಜನ ಅವರ ಅಲಯನ್ಸ್ ಮಾಡ್ಕೊಂಡಿದ್ದಾರಲ್ಲ ಈಗ ಅನ್ಎಥಿಕಲ್ ಆಗಿ, ಅದನ್ನು ಒಪ್ಪಲ್ಲ. ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು JDSನವರು? ಯಾವ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗಲ್ಲ ಅಂತಿದ್ರು ಅಲ್ವಾ? ಈಗ ಯಾಕೆ ಹೋಗಿದ್ರು? ಸರ್, ಸರ್ಕಾರಿ ಕಾರ್ಯಕ್ರಮನ ರಾಜಕೀಯವಾಗಿ ಬಳಸ್ಕೊತಾವ್ರೆ ಸರ್. ಹಿಂದೆ ನಮ್ಮ ಸರ್ಕಾರ ಮಾಡಿದ್ದ ಕಾಮಗಾರಿಗಳನ್ನ ಇವ್ರು ಮುಖ್ಯಮಂತ್ರಿಗಳು ಬಂದು ಈಗ ಉದ್ಘಾಟನೆ ಮಾಡ್ತಾವ್ರೆ ಅಂತ JDS ನಾಯಕರ ಆರೋಪ ಸರ್. ನಾವು ಮಾಡಿದ ಕಾರ್ಯಕ್ರಮಗಳನ್ನ ಇವರು ಉದ್ಘಾಟನೆ ಮಾಡಿರ್ಲಿಲ್ವಾ? ನಾವು ಮಾಡಿದ ಕಾರ್ಯಕ್ರಮಗಳನ್ನ JDSನವರು BJPಯವರು ಉದ್ಘಾಟನೆ ಮಾಡಿರ್ಲಿಲ್ವಾ? ಸರ್ಕಾರ ಅಂತಂದ್ರೆ ಒಂದು ಕಂಟಿನ್ಯೂಯಸ್ ಇದು, ಅದು ಎಸ್ಟಾಬ್ಲಿಷ್ಮೆಂಟು. ಅದು ನಾವು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು, ಅವೆಲ್ಲನೂ ಕೂಡ ಇವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು. ಈಗ ನಾವು ಯಾವ ಕಾರ್ಯಕ್ರಮ ಅವ್ರು ಮಾಡಿರೋದು ನಾವು ಮಾಡ್ತಾ ಇರೋದು ಯಾವುದು? ಎಲ್ಲವೂ ಅಂದ್ರೆ ಸುಳ್ಳು ಹಾಗಾದ್ರೆ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಇಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಮಾಡಿತ್ತು, ಅದು ಆಯ್ತಪ್ಪ. ಸಿದ್ದರಾಮಯ್ಯವರು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಹೆಗಡೆಯವರು ಅಧ್ಯಕ್ಷರಲ್ವಾ, ಜೊತೆಗೆ ಅವ್ರು ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟರು, ನಾವು ಇಸ್ಕೊಂಡ್ವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅದರರ್ಥ ಮುಂದಿನ ಹಂತ ಏನಾಗ್ಬೋದು, ಮುಂದಿನ ನಿರ್ಧಾರ ಏನಾಗ್ಬೋದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ.